ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಇನ್ನೊಂದು ಇಂಟ್ರೆಸ್ಟಿಂಗ್ ಕುಕಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಒಳ್ಳೆ ಸ್ನ್ಯಾಕ್, ಟೇಸ್ಟಿ ಸ್ನ್ಯಾಕ್ ರೆಸಿಪಿ ನಿಮಗೆ ನಾನು ಇವತ್ತು ತೋರಿಸ್ಕೊಡ್ತೀನಿ. ಸ್ಯಾಂಡ್ವಿಚಸ್, ತುಂಬ ವೆರೈಟೀಸ್ ಆಫ್ ಸ್ಯಾಂಡ್ವಿಚಸ್ ನೀವು ತಿಂದಿರ್ತೀರ. ಬಟ್ ಈ ಸ್ಯಾಂಡ್ವಿಚ್ ತುಂಬ ಡಿಫ್ರೆಂಟು, ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡಿ ಇದನ್ನು ನೀವು ತಿಂತೀರಾ. ಅಷ್ಟು ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಸಿಂಪಲ್ಲು ಆಗಿರುತ್ತೆ ಮಾಡೋಕ್ಕೆ. ಸೊ ಪ್ರೊಸೀಜರ್ ಒನ್ ಬೈ ಒನ್ ಈಗ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಈ ರೆಸಿಪಿ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು: ಟೊಮೆಟೊ, ಕಾರ್ನ್, ಸ್ವೀಟ್ ಕಾರ್ನ್, ಆನಿಯನ್ಸ್ ಈ ಥರ ಫೈನಾಗಿ ಕಟ್ ಮಾಡ್ಕೊಳ್ಳಿ, ಕ್ಯಾಪ್ಸಿಕಮ್, ಪನ್ನೀರ್. ಸೊ ಈ ಸ್ಯಾಂಡ್ವಿಚ್ ಹೆಸರು ಕಾರ್ನ್ ಪನ್ನೀರ್ ಸ್ಯಾಂಡ್ವಿಚ್. ಇದು ಚೀಸ್. ಕಾರ್ನ್ ಪನ್ನೀರ್ ಚೀಸ್ ಸ್ಯಾಂಡ್ವಿಚ್ ಅಂತ ಈ ಸ್ನ್ಯಾಕ್ ಹೆಸರು. ಇದು ಬಟರ್. ಸೊ ನಾವು ಇದನ್ನು ಕ್ಯಾಸ್ಟ್ ಐರನ್ ಕುಕ್ವೇರ್ ಮೇಲೆ ಕುಕ್ ಮಾಡ್ತೀವಿ. ಇದು ಕ್ಯಾಸ್ಟ್ ಐರನ್ ಬ್ರೆಡ್ ಟೋಸ್ಟರ್. ಇದರಲ್ಲೇ ಇದನ್ನು ನಾವು ನಿಮಗೆ ಈ ಸ್ಯಾಂಡ್ವಿಚ್ನ ಮಾಡಿ ತೋರಿಸ್ತೀವಿ. ಸೊ ಫಸ್ಟ್ ಬಂದುಬಿಟ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಒಂದು ಬೌಲಲ್ಲಿ ಇದ್ರ ಜೊತೆಗೆ ಚೀಸ್ ಹಾಕೋಬೇಕು. ಚೀಸ್ ಹಾಕೊಂಡ್ಮೇಲೆ ನೆಕ್ಸ್ಟ್ ಐಟಮ್ ಚಿಲ್ಲಿ ಫ್ಲೇಕ್ಸ್. ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ. ಇದು ಚಿಲ್ಲಿ ಫ್ಲೇಕ್ಸ್ ನಾವು ಪಿಜ್ಜಲ್ಲಿ ಹಾಕ್ಕೊಳ್ತೀವಲ್ಲ, ಅದೇ ಥರ ಇದಕ್ಕೂ ಹಾಕೋಬೇಕು. ಇದು ಬಂದ್ಬಿಟ್ಟು ಆರಿಗ್ಯಾನೋ. ಪಿಜ್ಜಾಗೆ ಯೂಸ್ ಮಾಡ್ತೀವಲ್ಲ, ಅದೇ ಆರಿಗ್ಯಾನೋ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಈಗ ಇನ್ನೊಂದು ಐಟಮ್ ಬಂದ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕೋಬೇಕು. 1 ಸ್ಪೂನ್ ಸಾಲ್ಟ್ ಹಾಕ್ಕೊಂಡಿದ್ದೀವಿ. ಇದು ಮೇಯೋನೇಸ್, ಎಗ್ಲೆಸ್ ಮೇಯೋನೇಸ್ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ಇದರಲ್ಲಿ ಹಾಕೋಬೇಕು. ಇದೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಎಲ್ಲ ಇಂಗ್ರೀಡಿಯೆಂಟ್ಸ್. ಸೊ ಇದೇ ಯೂಸ್ ಮಾಡಿರೋ ಎಗ್ಲೆಸ್ ಮೇಯೋನೇಸ್ ಆ್ಯಂಡ್ ಪಿಜ್ಜಾ ಆರಿಗ್ಯಾನೋ. ಸೊ ಈಗ ಕ್ಯಾಸ್ಟ್ ಐರನ್ ತವಾನ ಬಿಸಿ ಮಾಡ್ಕೋಬೇಕು. ಕ್ಯಾಸ್ಟ್ ಐರನ್ ಬ್ರೆಡ್ ಟೋಸ್ಟರ್ ಇದು. ಇದನ್ನು ಫಸ್ಟ್ ಬಿಸಿ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಬಟರ್ ಹಾಕ್ಕೊಂಡು, ಆ ಬಟರ್ ಮೆತ್ತಗೆ ಕರಗ್ತಾ ಇದೆ. ಈಗ ಈ ಬ್ರೆಡ್ ಸ್ಯಾಂಡ್ವಿಚ್ ಬ್ರೆಡ್ಡಲ್ಲಿ ಬಟರ್ ಹಾಕೋಬೇಕು. ಎರಡು ಸ್ಲೈಸಸ್ಸಲ್ಲಿ ಬಟರ್ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಆ ಮಿಕ್ಸ್ ಮಾಡಿರೋ ಇಂಗ್ರೀಡಿಯೆಂಟ್ ಇದೆಯಲ್ಲ, ಇದರಲ್ಲಿ ಹಾಕೋಬೇಕಾಗತ್ತೆ. ಈ ಮಿಕ್ಸ್ಚರಲ್ಲಿ
ಕಾರ್ನ್, ಪನ್ನೀರು, ಕ್ಯಾಪ್ಸಿಕಮ್ಮು, ಆನಿಯನ್ಸ್, ಟೊಮೆಟೊಸು ಎಲ್ಲ ಇದೆ. ಒಳ್ಳೆ ನ್ಯೂಟ್ರಿಷಿಯನ್ ಸ್ನ್ಯಾಕ್ ಇದು. ಇದು ನೀವು ಮಾರ್ನಿಂಗ್ಸ್ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಡು ತಿನ್ಬೋದು, ಈವ್ನಿಂಗ್ ಸ್ನ್ಯಾಕು ಮಾಡ್ಕೊಂಡು ತಿನ್ಬೋದು. ನೋಡಿ ಈಗ ಬಟರ್ ಫುಲ್ ಕರಗಿದೆ. ಇದನ್ನು ಈ ಥರ ಚೆನ್ನಾಗಿ ಈ ಪ್ಯಾನ್ ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಪ್ಯಾನ್ ಪೂರ್ತಿ ಸ್ಪ್ರೆಡ್ ಮಾಡಿಕೊಂಡು ಆ ಸ್ಯಾಂಡ್ವಿಚ್ ಏನಿದೆ ಅದನ್ನು ಇದರಲ್ಲಿ ಇಡಬೇಕು. ನೋಡಿ ಈ ಥರ ಇಡಬೇಕು ಅದರಲ್ಲಿ. ಇದು ಇವಾಗ 5 ನಿಮಿಷ ಒಂದು ಕಡೆ, 5 ನಿಮಿಷ ಇನ್ನೊಂದು ಕಡೆ ಕುಕ್ ಮಾಡ್ಕೋಬೇಕು. ಸೊ ಅವಾಗ ಚೆನ್ನಾಗಿ ಒಳಗಡೆ ಅವೆಲ್ಲ ಕಾರ್ನ್, ಪನ್ನೀರೆಲ್ಲ ಕುಕ್ ಆಗುತ್ತೆ. ನೀವು ಬೇಗ ತೆಗೆದುಬಿಟ್ರೆ ಅರ್ಧ ಅರ್ಧ ಕುಕ್ ಆಗುತ್ತೆ, ಆಮೇಲೆ ತಿನ್ನೋಕ್ಕೆ ಮಜಾ ಬರಲ್ಲ. ಸೊ ಈಗ ನೋಡಿ ಒಂದು ಕಡೆ ಕುಕ್ ಆಗಿದೆ. ಫ್ಲೇಮು ಸಿಮ್ಮಲ್ಲಿ ಇಟ್ಕೊಳ್ಳಿ. ಪ್ಯಾನು ಫುಲ್ಲು ಬಿಸಿ ಆದಮೇಲೆ ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ಈಗ ನೋಡಿ 5 ನಿಮಿಷ ಒಂದು ಕಡೆ ಕುಕ್ ಆಗಿದೆ, ಮತ್ತೆ 5 ನಿಮಿಷ ಇನ್ನೊಂದು ಕಡೆ ಕುಕ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಅದು ರೆಡಿ ಈಗ ತಿನ್ನೋಕ್ಕೆ. ಸೊ ಅಷ್ಟೇ ವೀಕ್ಷಕರೇ, ಇದರಲ್ಲಿ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿ ತನಕ ಬಾಯ್.